ಲೇ ಹೋದ್ರಾ ಗೌರಿ? ಲೇ ಗೌರಿ, ದುಂಡಕ್ ಬೆಂಕಿ ಹಾಕ ಬಲ ಇಲ್ಲಿ. ಹೋದ್ರ ಅವರು? ಇಲ್ಲ ಕಾಯ್ಕ ಕೂತಾರ ನಿನ್ಗೋಸ್ಕರ ಬಾಯ್ಲಿ. ಇಲ್ಲ ತಾನೆ ಅವರು? ಇಲ್ಲ ಕಣ್ ಬಾ ಮುಚ್ಕೊಂಡು. ಅಲ್ಲ ಅವ್ರು ಬಂದ ತಕ್ಷಣ ಓಡ್ಬಿಟ್ಟಲ್ಲ, ನಾನು ಒಬ್ಬಳನ್ನೇ ಬಿಟ್ಬಿಟ್ಟು ಸರಿಯಾ ನೀನು? ಇನ್ನೇನು ನಿನ್ ಜೊತೆ ನಾನು ಓಡಿಸ್ಕೋಬೇಕಿತ್ತಾ? ಹಾ, ದುಡ್ಡು ಮಾತ್ರ ಸಂಸಮ ಬೇಕು ಅಂತ ಮುನ್ಸ್ಕತಿದಿ, ಈಗ ಮಾತ್ರ ಓಡ್ಬಿಟ್ಟೆ. ಅಯ್ಯೋ ಅದ್ ಬಿಟ್ಟಾಕು. ಈಗ ಏನ್ ಮಾಡೋದು? ಏನಂದ್ರು? ಹಾ ಏನಂದರು? ಇಬ್ರು ಸೇಕ ಹೊಡೆದ್ರು. ಹಿಂಗ್ ಹೊಡೆದ್ರಾ? ನನಗೆ ಕಾಪರಿಸ್ಬೇಡ. ಈಗ ಏನ್ ಮಾಡೋದು? ಎಲ್ಲ ವಿಷಯ ಇಷ್ಟು ಬೇಗ ಗೊತ್ತಾಯ್ತಲ್ಲ. ಏನೆಲ್ಲ ಈಗಲೇ ಗೊತ್ತಾಯ್ಕಿಲ್ಲ. ಅವ್ರು ಯಾಕೆ ಚೆಕ್ ಮಾಡ್ಸಕ್ ಹೋದರು? ನಿಧಾನಕ್ಕೆ ಗೊತ್ತಾಯ್ತದೆ. ಅಷ್ಟೊತ್ತಿಗೆ ನನಗೆ ಕೊಟ್ಟಿರೋದೇ ಮರ್ತ್ಕೊಬಿಡ್ತಾರೆ ಇಲ್ಲ ಅನ್ಬೋದು. ನನ್ಗೇನು ಗೊತ್ತು, ನಾನು ಸರಿಯಾಗಿ ತಂದ್ಕೊಟ್ಟಿದ್ದೆ ಅಂತ ಹೇಳ್ಬೋದು ಅನ್ಕೊಂಡೆ. ಆದ್ರೆ ಇಷ್ಟು ಜಲ್ದಿ ಗೊತ್ತಾಗೋಯ್ತಲ್ಲ. ಈಗ ಏನ್ ಮಾಡೋದು? ಏನಾರು ರೋಜಾ ಬಾಯಿಗೆ ಬಂದಂಗೆ ಹೋಗಿದ್ಲು. ಏನ್ ಮಾಡಿ ಸುಮ್ಮನೆ ನಿಂತಿದೆ ಗೊತ್ತಾ? ನೀನ್ ಮಾತ್ರ ಓಡ್ಬಿಟ್ಟೆ. ಏನ್ಲೇ ಮಾಡೋದೀಗ? ಏನಂದ್ರು? ಒತ್ತರಿಗೆ ಬರ್ತೀನಿ, ನಾನು ಒಡವೆ ತಂದ್ಕೊಡು. ಹೆಂಗಿತ್ತು ಹಂಗೆ ಕೊಡ್ಬೇಕು ಅಂದ್ರು. ಈಗ ಏನ್ರಿ ಮಾಡೋದು? ಏನ್ ಮಾಡೋದು? ಥೂ, ಹಿಂಗ ಆಗೋಯ್ತಲ್ಲ. ನಾನು ಹಂಗೆ ಅನ್ಕೊಂಡೆ ಇಷ್ಟು ಜಲ್ದಿ ಗೊತ್ತಾಯ್ಕಿಲ್ಲ, ನಿಧಾನಕ್ಕೆ ಗೊತ್ತಾಯ್ತದೆ. ಅವಾಗ ನಮಗೆ ಗೊತ್ತೇ ಇಲ್ಲ ಅನ್ಬೋದು ಅನ್ಕೊಂಡೆ. ಆದ್ರೆ ಇಷ್ಟು ಜಲ್ದಿ ಗೊತ್ತಾಗೋಯ್ತಲ್ಲ. ಈಗ ಒಡವೆ ಕೊಟ್ಟಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಳಂತೆ ಕಣ್ರಿ. ನಾವಿಬ್ರು ಜೈಲ್ಗೆ ಹೋಗಿ ಮುದ್ದೆ ಮುರಿಬೇಕಾಯ್ತದೆ. ಲೇ ಹಂಗೆಲ್ಲ ಆಗ್ಬಾರ್ದು. ಮತ್ತೆ ಇನ್ನೇನ್ ಮಾಡೋದು? 5 ಲಕ್ಷಕ್ಕೆ ಮಾರಿತಾವ ಒಡವೆಯ. ಈಗ ಹೋಗ್ಲಿ ತರಕದ ಹಣ ಮಡಗಿದ್ರಾರು ಆಗೋದು. ಅದು ಮಾರೇ ಬಿಟ್ಟಿವಿ. ಅವ್ರು ಹಿಡ್ಕೊಂಡಿದಾರೋ ಏನ್ ಮಾಡಿದಾರೋ ಯಾರು ಗೊತ್ತು. ತೂತರಿಕೆ ಹಿಂಗ ಆಗೋಯ್ತಲ್ಲ. ನನಗಂತೂ ಏನ್ ಮಾಡೋದು ಅಂತ ಗೊತ್ತಾಯ್ತಲ್ಲ. ಬಂಗಾರಿ ಅಲ್ಲ ಅಲ್ಲಿ ರೂಮಲ್ಲಿ ಮನ್ಗವಳೆ. ಏನ್ರಿ ಮಾಡೋದು? ನಾಳೆ ಅಷ್ಟರಲ್ಲಿ ಒಡವೆ ಬೇಕೇ ಬೇಕು ಅಂದ್ರೆ ಪೊಲೀಸ್ನವ್ರು ಕರ್ಕೊಬತ್ತೀನಿ ಅಂದವಳೆ. ಜೈಲ್ಗೆ ಹೋಗಕ್ಕದ. ಏನಾರು ಮಾಡು. ಏನ್ ಮಾಡೋದು ನಾನು? ದುಡ್ಡು ಎಷ್ಟಿದೆ ನಿಂತವೀಗ? ದುಡ್ಡು ಒಂದು 2 ಲಕ್ಷ ಇರ್ಬೋದೇನೋ ಅಷ್ಟೇ. 5 ಲಕ್ಷ ಅದು ಎಷ್ಟು ಕೇಳಾರೋ ತಿರ್ಗವ. ಅದೇ ಒಡವೆ ಬೇಕು ಅಂದ್ರೆ ಏನ್ರಿ ಮಾಡೋದು? ಈಗ ಅದೇ 2 ಲಕ್ಷ ಅದೇ. ಆಮೇಲೆ ಒಡವೆ ನಾನು 4 ಲಕ್ಷ ತಗೊಂಡಿದ್ನಲ್ಲ, ಅದೇ 2 ಲಕ್ಷ. ಅದನ್ನ ಬೇಕಾದ್ರೆ ಮಾರ್ಬಿಡದ. 4 ಲಕ್ಷ ಆಯ್ತು, ಇನ್ನೂ 1.5 ಲಕ್ಷ. ಇನ್ ಟಿವಿನೂ ಕೊಟ್ಬಿಡದ. ಎಷ್ಟು ತಗೊಂಡಾರೋ ಏನೋ. ಯಾಕೆ ಹೊಸದೇ ಅಲ್ವಾ? ಆಯ್ತು ಕೊಡದ. 1.5 ಲಕ್ಷ ಬಂದ್ಬಿಟ್ಟದ. ಟಿವಿ ಕೊಟ್ರೆ ಎಲ್ಲಾನು ಖರ್ಚು ಮಾಡ್ಬಿಟ್ಟಿವಲ್ಲ. ಅಲ್ಚೇನು ನಂದು ಗೌರಿದು ಇಬ್ಬರದು ಮಾರ್ಬಿಡದ. ಓ, ಎಷ್ಟು ಮಾಡಿರ್ತಾನೆ? 5 ಲಕ್ಷ ಒಂದ್ಸಕ್ಕದ. ಬರೀ 4 ಲಕ್ಷ. ಇನ್ ಟಿವಿ ಕಾಲ್ಚನ್ಗೆ ಎಷ್ಟು 1 ಲಕ್ಷ ಬಂದ್ಬಿಟ್ಟದ. 2ರಿಂದ ಒಂದು 50,000ನೇ ಅನ್ಕೋ. 4 ಲಕ್ಷ ಆಯ್ತು. ಇನ್ನೂ 1 ಲಕ್ಷ 1.5 ಲಕ್ಷ ಬೇಕು. ಎಲ್ಲಾನು ತಿಂದು ಉಡಾಯಿಸ್ಬಿಟ್ಟಿವಿ. ನಿಂದುಂಗ್ರ 50,000? ಅದನ್ನು ಕೊಟ್ಬಿಡದ ಅನ್ಕೋ. ಹೆಂಗೆ ಮಾಡೋದು? ಇನ್ನೂ 1 ಲಕ್ಷ ಬೇಕು. 1 ಲಕ್ಷ ಎಲ್ಲ ಇಲ್ವಲ್ಲ. ಯಾರು ತಾನೇ ಸಾಲ ಕೊಟ್ಟಾರ ನಮ್ಗೆ? ಥೂ, ಏನ್ರಿ ಮಾಡೋದೀಗ? ಆ ರೋಜಾ ಹೆಂಗೆಲ್ಲ ಮಾತಾಡ್ದು ಗೊತ್ತಾ? ಅವಳ ಜೊತೆ ಸೇರ್ಕೊಂಡು ನಮ್ಮ ಅವ್ವನು ಹಂಗೆ ಬದ್ಲು. ಇನ್ ಮಯಸ್ಸಂಗೆ ಗೊತ್ತಾಗಿದ್ದದೋ ಏನೋ, ಅವನು ಬಂದ್ಬೋದ್ರೆ ಏನ್ ಮಾಡೋದು? ದುಡ್ಡು ಎಲ್ಲರೂ ಕೇಳಲೆ. ಯಾ ನಿಮ್ಮ ಅಪ್ಪ ಕೊಟ್ಟನಾ? 1 ರೂಪಾಯಿ ಸಾಲ ಹುಟ್ಟಕ್ಕಿಲ್ಲ ಅಂತದ್ರಲ್ಲಿ 1 ಲಕ್ಷ ಸಾಲ. ಅದು ಎಲ್ಲಿಂದ ತರೋದು? ಇಂಥ ಕೆಲಸ ಆಗೋಯ್ತಲ್ಲ. ತೂತರಿಕೆ. ಲೇ ಏನು ಮಾಡೋಕ್ಕಾಯ್ಕಿಲ್ಲ. ಒಂದು ಕೆಲಸ ಮಾಡೋದ. ಏನು? ಈಗ ನಮ್ದು ದುಡ್ಡು ಒಂದ್ಸಕ್ಕಾಯ್ಕಿಲ್ಲ, ಒಡವೆನೂ ತಂದು ಕೊಡೋಕ್ಕಾಯ್ಕಿಲ್ಲ. ಆ ಒಡವೆಯವ್ರಿಗೆ ವಾಪಸ್ ಕೊಟ್ಟಿಲ್ಲ ಅಂದ್ರೆ ಪೊಲೀಸ್ನವ್ರು ಬೇರೆ ಕರ್ಕೊಬತ್ತಾಳೆ ಅಂತೀಯ. ಅದಕ್ಕೆ ಊರ್ ಬಿಟ್ಟು ಹೊಂಟೋಗದ ನಾವು. ಹೆಂಗೋ ಕತ್ಲೆ ಆಗದ. ಇನ್ನೊಸಿ ಹೊತ್ತಿದ್ಬಿಟ್ಟು ಎಲ್ಲ ಮನೆ ಕಣ್ಮೇಲೆ ಯಾರಿಗೂ ಕಾಣ್ದಂಗೆ ಹೊಂಟೋಗ್ಬಿಟ್ಟದ. ಊರ್ ಬಿಟ್ಟು ಹೋಗದ. ಇನ್ನೇನ್ ಮಾಡೋದು? ದುಡ್ಡೆಲ್ಲ ಖರ್ಚು ಮಾಡ್ಬಿಟ್ಟಿವಿ. ಒಡವೆ ಅಂತೂ ಕೊಡೋಕ್ಕಾಯ್ಕಿಲ್ಲ. ಒಡವೆ ಕೊಟ್ಟಿಲ್ಲ ಅಂದ್ರೆ ಸುಮ್ಮನಾದರ ಇನ್ ಜೈಲ್ಗೆ ಹೋಗ್ಬೇಕಾಯ್ತದ ಅಷ್ಟೇ. ಅದಕ್ಕೆ ಜೈಲ್ಗೆ ಹೋಗೋ ಬದಲು ಈ ಊರ್ನೇ ಬಿಟ್ಟು ಹೊಂಟೋಗದ ನಡಿ. ಅಯ್ಯೋ ಯಾವ ಊರ್ಗೆ ಹೋಗೋದು? ಅಯ್ಯೋ ಯಾವ್ದೋ ಒಂದು ಊರು. ಎಲ್ಲಾರು ಹೋಗದೆ ನಡಿ. ಇಲ್ಲೇ ಇದ್ರೆ ಜೈಲೂಟ ಗ್ಯಾರಂಟಿ. ಅದು ನಿಜನೇ. ಆದ್ರೆ ಎಲ್ಲಿ ಹೋಗೋದು? ಎಲ್ಲಿರೋದು? ಈ ಮನೆ ಬಿಟ್ಟು ಹೋಗ್ಬೇಕಾ? ಈ ಮನೆ ಬಿಟ್ಟು ಹೋಗ್ಬೇಕಂದ್ರೆ ಇನ್ನೇನ್ ಮಾಡಿ? ಜೈಲ್ಗೋದಿಯಾ? ಜೈಲ್ಗೋದಿ ಹೇಳು. ನೀನ್ ಬೇಕಾದ್ರೆ ಹೋಗು. ನೀನ್ ಬಂದ್ರೆ ಬಾ, ಇಲ್ಲ ನಾನು ಒಬ್ನೇ ಹೊಂಟೋಯ್ತೀನಿ. ಹೋಗ್ಬೇಡ. ಆಯ್ತು ಬಿಡು, ಬರ್ತೀವಿ. ಇನ್ನೇನ್ ಮಾಡೋದು? ಅದಕ್ಕೆ ಬಟ್ಟೆ ಬರೆ ಎಲ್ಲ ತುಂಬ್ಕೋ. ಯಾವ್ದಾದ್ರು ಒಂದು ಊರಿಗೆ ಹೋಗಿ ಹೆಂಗೋ ನಿಂದು ಚಿನ್ನದ ನಕ್ಲೆಸ್ಸು, ನಂದು ಉಂಗ್ರ ಅದೇ. ಎಲ್ಲಾರು ಹೊಂಟೋದ್ರೆ ಅವ್ರು ಒಡವೆ ಕೊಡಂಗಿಲ್ಲ. ಹೆಂಗೋ ಎಲ್ಲೋ ಜೀವನ ಮಾಡದ. ದೂರ ಹೊಂಟೋಗದ. ರೀ ಹುಡುಕ ಬರಕಿಲ್ವಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅವರೇ ಹುಡುಕ್ಬಿಡ್ತಾರೆ. ನೋಡಕ್ಕಾಯ್ತದೆ. ಫಸ್ಟ್ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೋಬೇಕು. ಹೇಳ್ದಂಗೆ ಮಾಡು. ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡ್ಬಿಡದ. ಇನ್ನೊಸಿ ಇವತ್ತಾಗ್ಲಿ ಎಲ್ಲ ಮನೆ ಕತ್ತಾರೆ. ಆಗ ಹೊಂಟೋಗದ. ಬಂಗಾರಿಗೆ ಏನು ಹೇಳ್ಬೇಡ. ಸುಮ್ಮನೆ ರೆಡಿ ಆಗುವನು. ಏನ್ ಮನ್ಗಿದಾಳ? ಮನ್ಗವಳೆ. ಮನಿ ಕಳ್ಳಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋ. ಹೋಗೋ ಟೈಮಲ್ಲಿ ಎಳ್ಸ್ಕೋಗದ. ರೀ ಆದ್ರೂ ಊರ್ ಬಿಟ್ಟು ಹೋಗ್ಬಿಟ್ಟು ಎಲ್ಲಿರೋದು? ಯಾವ ಮನೇಲಿರೋದು? ಯಾವ ಊರ್ಗೆ ಹೋಗೋದ್ರಿ? ನೀನು ಹಂಗೆ ಅನ್ಕೊಂಡು ಇಲ್ಲೇ ಇರು, ನಾನು ಹೋಯ್ತೀನಿ. ಜೈಲ್ಗೆ ಹೋಗಿ ಅಲ್ಲೇ ಮುದ್ದೆ ಮುರಿವೆ ನೀನು. ಮೊದ್ಲು ಇಲ್ಲಿಂದ ಹೋಗೋದು ನೋಡೋದ ಅಂದ್ರೆ ಇವಳು ಬೇರೆ ಎಲ್ಲಿ ಹೋಗೋದು ಅಂತ. ಆಯ್ತಾಯ್ತು. ನಾವು ಹೋಗೋದು ಯಾರಿಗೂ ಗೊತ್ತಾಗಬಾರ್ದು. ಊರಲ್ಲಿ ಯಾರು ನೋಡ್ಬಿಡ್ದು. ಎಲ್ಲ ಮನೆ ಕತ್ತಾರೆ. ಒಂದು 12 ಗಂಟೆಲ್ಲೇ ಹೊಂಟೋಗದ. ಇವತ್ತು ರಾತ್ರಿ ಮನೆ ಕಳದಲ್ಲಿ ನೀನು ಹಂಗೆ ಕೇಳ್ತೀರೀಗ. ಬಸ್ಸಲ್ಲೇ ಹೋಗೋದು ನಡಿ. ಎಷ್ಟು ದೂರ ಆಯ್ತದ ಅಷ್ಟು ದೂರ ಹೋಗೋದೇ ಬೆಳಿಗ್ಗೆ ಗಂಟ. ಆಮೇಲೆ ಅವತ್ತರಿಗೆ ನೋಡೋಕ್ಕಾಯ್ತದೆ. ಎದ್ದಿ ಬಟ್ಟೆ ಎಲ್ಲ ತುಂಬ್ಕೊಂಡು ಹೆಂಗೆ ಕುತ್ಕೊ ಬೆಳ್ಕರ್ಸಿಯೋ. ಸರಿ ಆಯ್ತು. ಎಲ್ಲ ತಗೋ. ಏನೇನು ಬೇಕು ಅವೆಲ್ಲನೂ. ಪಾತ್ರೆ ಗೀತ್ರೆಗಳೆಲ್ಲ ಅವೆಲ್ಲ ತುಂಬ್ಕೊಂಡು ಕೈ ಹಿಡ್ಕೋಕದ. ಏನು ಬೇಡ, ಬಟ್ಟೆ ಮಾತ್ರ ತಕೋ. ಅವೆಲ್ಲ ನೋಡೋಕ್ಕಾಯ್ತದೆ. ನಿನ್ನ ನಕ್ಲೆಸು, ಕಾಲ್ಚೇಣು, ನನ್ನ ಉಂಗ್ರ ಎಲ್ಲನೂ ಎತ್ಕೋ. ದುಡ್ಡು ಅದೇಂದಲ್ಲ 2 ಲಕ್ಷ ಅದನ್ನೂ ಎತ್ಕೋ. ಏನೇನು ಬೆಲೆ ಬಾಳ್ತಾ ಎಲ್ಲನೂ ಎತ್ಕೊ ಮಾರಾಕ್ಬಿಡದ. ಹೆಂಗೋ ಎಲ್ಲೋ ಒಂದು ಬಾಡಿಗೆ ಮನೆ ಮಾಡ್ಕೊಂಡು ಇರೋದ. ಆಯ್ತಾ? ಸರಿ ಆಯ್ತು. ಹೋಗೀಗ ಹೋಗು. ಬಟ್ಟೆ ಎಲ್ಲ ತುಂಬ್ಕೋ. ಅವಳು ಬಂಗಾರ ಹಂಗೆ ಮನ್ಗಿರ್ಲಿ. ಹೋಗೋ ಟೈಮಲ್ಲಿ ಎಳ್ಸ್ಕೋಗದ. ಬಟ್ಟೆ ಪ್ಯಾಕ್ ಮಾಡ್ಕೋಗು. ಸರಿ. ತರಿಕೆ. ಅಯ್ಯೋ ದೇವ್ರೆ, ಊರ್ ಬಿಟ್ಟು ಹೋಗೋಂಥ ಪರಿಸ್ಥಿತಿ ಗೊತ್ತಲ್ಲ. ಇನ್ನು ಏನು ಮಾಡೋದು? ಹೋಗ್ನೇಬೇಕು. ಇಲ್ಲ ಜೈಲ್ಗೆ ಹೋಗ್ಬೇಕಾಯ್ತದೆ. ನಾವು ಎಂಥ ಕೆಲಸ ಮಾಡ್ಕೊಂಡು ಸುಮ್ಮನಿದ್ರಾರು ಆಗೋದು. ಇವಳು ಮಾತು ಕೇಳಿ ಒಡವೆ ಮಾರಾಕ್ಬಿಟ್ಟು ಅಂಥದ್ದೇ ಒಡವೆ ತಂದು ಮಡಗ್ಬಿಟ್ಟು. ಈಗ ನಾವು ಊರ್ ಬಿಟ್ಟು ಹೋಗಿಲ್ಲ ಅಂದರೆ ಜೈಲಲ್ಲಿ ಗ್ಯಾರಂಟಿ. ಅದಕ್ಕೆ ಊರ್ ಬಿಟ್ಟು ಹೋಗೋದೇ ಸರಿ. ಹೆಂಗೂ ದುಡ್ಡದೆ, ಒಡವೆ ಅದೇ.
ಮಾರ ಹಾಕ್ಬಿಟ್ಟು ಒಂದು ಸಣ್ಣ ಮನೆ ಬಾಡಿಗೆ ಮನೆ ಮಾಡ್ಕೊಂಡು ಯಾವ್ದಾರು ಊರಲ್ಲಿ ಹೆಂಗೋ ಬದುಕದ. ಅಲ್ಲೇ ಸ್ಕೂಲ್ಗೆ ಸೇರಿಸ್ಕೊಂಡು ಬಂಗಾರಿಯ ಏನು ಮಾಡೋಕ್ಕದದು. ಹೆಂಗೋ ಆರಾಮಾಗಿದ್ದು ಯಾವುದೋ ಊರಿಗೆ ಹೋಗಿ ಏನು ಮಾಡೋದೋ ಏನೋ. ಏನಾರು ಆಗಲಿ ಮೊದಲಿಂದ ಹೋಗ್ಬೇಕು. ಊರಿಗೆಲ್ಲ ವಿಷಯ ಗೊತ್ತಾಗೋಕೆ ಮುಂಚೆ ಯಾರಿಗೂ ಕಾಣ್ದಂಗೆ ಹೋಗ್ಬೇಕು. ಟೈಮ್ ಎಷ್ಟು? ಆಲೆ 11 ಗಂಟೆ. ಇಷ್ಟೊತ್ತಿಗೆ ಎಲ್ಲ ಮನ್ಗಿರ್ತಾರೆ. ಹೋಗ್ಬೇಕು. ಗೌರಿ ಆಯ್ತಾ? ಬಟ್ಟೆ ಬೇರೆ ತುಂಬ್ಕೊಂಡ? ಇನ್ನೇನು ತಗೋಬೇಡ, ಬರೀ ಬಟ್ಟೆ ತಕೋ. ನನ್ನವು ನಿನ್ನವು ಬಂಗಾರವು ಬಟ್ಟೆ ಎಲ್ಲ ತಕೋ. ಹ್ಞೂ ಆಯ್ತಾಯ್ತು ತಗೋತಾನಿ. ಬಾ ನೀನೋಸಿ ತುಂಬು. ನನಗೆ ಕೈ ಕಾಲೇ ಆಡ್ತಿಲ್ಲ. ತುಂಬ್ಕ ಬಾ. ಆಯ್ತು ಹೋಗದ ಈಗಲೇ? ಎಲ್ಲ ಆಯ್ತಾ ತುಂಬ್ಕೊಂಡಿ? ಹ್ಞೂ ಎಲ್ಲರವು ಬಟ್ಟೆ ತುಂಬ್ಕೊಂಡಿವ್ನ ಅಷ್ಟೇ. ದುಡ್ಡು ಕಾಸು ಎಲ್ಲೆಲ್ಲಿ ಮಡಗಿದೆಯಲ್ಲ ಅಂತ ತಕೊಂಡ? ಎಲ್ಲೆಲ್ಲಿ ಮಡಗಿದನು? ಜೀರಿಗೆ ಡಬ್ಬದಲ್ಲೆಲ್ಲ ಮಡಗ್ತಿದ್ದಲ್ಲ 5 ರೂಪಾಯಿ 10 ರೂಪಾಯಿಲ್ಲನೂ 1 ರೂಪಾಯಿನೂ ಬಿಟ್ಬಿಡ ಎತ್ಕೋ. ಹ್ಞೂ ಎತ್ಕೊಂಡಿನ್ಕಂತೆ. ಬಾ ಹೋಗದ ಬಟ್ಟೆ ಎಲ್ಲ ತುಂಬ್ಕೊಂಡಿನಿ. ಸರಿ ಸರಿ ಹೋಗು. ಅಲ್ಲ 11 ಗಂಟೆ 11:30 ಆಯ್ತು. ಎಲ್ಲ ಮನ್ಗಿರ್ತಾರೆ. ಬಂಗಾರಿ ಹೇಳ್ಸೋಗು. ಹೇಳ್ಸ್ಕ ಕರ್ಕಬ ಹೋಗದ. ಸರಿ ಇಷ್ಟೇ 4 ಬ್ಯಾಗ್ ಆಗವೆ ಬಟ್ಟೆ. ಸರಿ ಸರಿ ಬಿಡು ಆಯ್ತು ಸಾಕು. ಬಸ್ಸಲ್ಲಿ ಹೋಗೋದಲ್ವಾ ನಾವು ಹಿಡ್ಕೋಕದ. ಇಷ್ಟೇ ಅಲ್ವಾ ಹಿಡ್ಕೊಂಡು ಹೋಗ್ಬಿಡದ. ಹೋಗು ಬಂಗಾರಿ ಹೇಳ್ಸೋಗು. ಅವಳಿಗೇನು ಹೇಳ್ಬೇಡ. ದೇವಸ್ಥಾನಕ್ಕೆ ಹೋಗೋದ ಅಂದ್ಬಿಟ್ಟು ಕರ್ಕಬ. ಸರಿ ಆಯ್ತು. ಬಂಗಾರಿ 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 ಎದ್ದೇಳು. ಏನಮ್ಮ? ಏಯ್ ಹೇಳು ಮ್ಯಾಕೆ. ಹೋಗು ನಿದ್ದೆ ಹೋದದೆ. ಹೇಳಿ ಮ್ಯಾಕೆ. ಬಸ್ಸಲ್ಲಿ ಮನೆ ಕಳವೆ ಎದ್ದೇಳು. ಅಲ್ಲಿ ನೋಡಲಿ ಬಂಗಾರಿ ಬಂಗಾರಿ. ದರ್ಗೆ ಓಲೆ ಮನೆ ಕಳಕ ಬಿಡಿಕಿನ. ಹೇಳಿ ಹೇಳು. ಮಕ್ ನೀರು ಹಾಕೋ. ಸರಿ ಆಯ್ತದೆ. ಬಸ್ಸಲ್ಲಿ ಮನೆ ಕಳವೆ ಎಲ್ಲದಮ್ಮ? ಬಸ್ಸಲ್ಲಿ ಎಲ್ಗೋದಿ ಇಷ್ಟೊತ್ತಲ್ಲಿ? ಅದು ದೇವಸ್ಥಾನಕ್ಕೆ ಹೋಯ್ತಾವಿ. ಅರ್ಕೆ ಇತ್ತು ಅದಕ್ಕೆ. ನಾನು ನಿಮ್ಮ ಅಪ್ಪ ನೀನು ಎಲ್ಲ ಹೋಗದ. ಬಟ್ಟೆ ಎಲ್ಲ ರೆಡಿ ಮಾಡೀನಿ. ಬಸ್ಸಲ್ಲಿ ನಿದ್ದೆ ಮಾಡುವೆ. 1-2 ದಿನ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಬರೋದ. ಆತರಿಗೆ ಹೋಗೋದು ಬಿಡು. ಬಾಯಿಗ ನೀನು ಬಾ. ನಿಂದು ಒಳ್ಳೆ ಕಣಮ್ಮ. ನೋಡಲ್ಲಿ ನಿಂತಿದ್ದೇವೆ ನಿದ್ದೆ ಮಾಡ್ತಿರದ. ನೇ ಬಂಗಾರಿ ಬಂಗಾರಿ ಬಂಗಾರಿ. ಏನಮ್ಮ? ಬಾ ಬಸ್ಗೆ ಹೋಗ್ಬೇಕು. ದೇವಸ್ಥಾನಕ್ಕೆ ಹೋಯ್ತಾವಿ 1-2 ದಿನ. ಬಾ. ನಂಗೆ ಏನು ಹೇಳಲಿಲ್ಲ ಈಗ. ಇಲ್ಲಕಂದ್ ಬಾ ಹೋಗ್ಬೇಕು. ಬಸ್ಸಲ್ಲಿ ಮನೆ ಕಳವೆ. ಬಾ ಕಣ್ಬಿಡು ಸರಿಯಾಗಿ. ಮಕ ತೊಳ್ಕೊಬರೋಗು ನಿದ್ದೆ ಹೋಯ್ತದೆ. ಹೋಗು. ನಡೆಯೋ ಬಂಗಾರಿ. ದೇವಸ್ಥಾನಕ್ಕೆ ಹೋಗಿ 1-2 ದಿನ ಬರೋದ. ನಡಿಲೆ ತಗೊಳ್ಳೆ ಬ್ಯಾಗ. ಹೋಗದ ಈಗಲೇ ಅನ್ಕನ್ ಬಾ. ದಿಸ್ತತಿ ಕೇಳಿ. ಈ ಮನೆ ಬಿಟ್ಟು ಹೋಗಿ ಬೇಜಾರಾಯ್ತದೆ. ಎಲ್ಲಿ ಹೋಯ್ತದವಿ ಮನೆ ಬಿಟ್ಬಿಟ್ಟು? ಅದು ದೇವಸ್ಥಾನಕ್ಕೆ ಹೋಯ್ತಾವಲ್ಲ 1-2 ದಿನ ಮನೆ ಕಡೆಗೆ ಬರೀಕಿಲ್ಲ ಅದಕ್ಕೆ. ಯಾವ ದೇವಸ್ಥಾನಕ್ಕೆ ನಂಗೆ ಏನು ಹೇಳನೇನ? ಧರ್ಮಸ್ಥಳಕ್ಕೆ ಹೋಯ್ತಾವಿ. ನಿನ್ಗೆ ಹೇಳದೆ ಮರ್ಸ್ಕೊಬಿಟ್ಟು. ಬಾ ಹೋಗದ. ತಕಲೆ ಬ್ಯಾಗ. ಓದ್ಕೋ. ತಲೆ ಮೇಕೊಂದು ಕೈಲೊಂದು ಹಿಡ್ಕೊಂಡು ಹಾಕವೆ. ನೀನೇಡು ನಾನೇಡು. ಅಮ್ಮ ಇಷ್ಟೊತ್ತಲ್ಲಿ ಹೋಗ್ಬೇಕಾ? ಬೋವಾ ದೇವಸ್ಥಾನಕ್ಕೆ ಹೋಗಷ್ಟಲ್ಲಿ ಬೆಳಿಗ್ಗೆ ಆಯ್ತದ. ಸರಿ ಆಯ್ತದೆ. ಇನ್ನ ಬೆಳಿಗ್ಗೆ ಹೊತ್ತೋದ್ರೆ ರಾತ್ರಿ ಆಯ್ತದೆ ಹೊಂಟೋಗೋದು. ಅದಕ್ಕೆ ಇಷ್ಟೊತ್ತಲ್ಲೇ ಹೋಯ್ತಾವಿ. ಬಟ್ಟೆ ಎಲ್ಲ ಯಾಕೆ ತುಂಬ್ಕೊಯ್ತದವು? 2 ದಿನಕ್ಕೆ ಇಷ್ಟೆಲ್ಲ ಬೇಕಾ? ಬಾ ಬಂಗಾರಿ ಏನು ಮಾತಾಡ್ಬೇಡ. ಇವು ಓದ್ಕೊಂಡು ಹೋಗೋದೇ ಕಷ್ಟ. ನೀನ್ ಬೇರೆ ಕ್ವಶನ್ ಮೇಲೆ ಕ್ವಶನ್ ಕೇಳ್ಕೊಂಡು. ಬಾಯ್ ಮುಚ್ಕೊ ಬಾ. ನೋಡ್ಕೊ ಬಾ. ಜ್ಞಾನಾಗಿ ನಿದ್ದೆ ಮಾಡಬೇಡ. ಬಸ್ಸಲ್ಲಿ ಮನೆ ಕಳದಂತೆ. ರೀ ಯಾರು ನೋಡ್ತಿಲ್ಲ ತಾನೆ? ಇಲ್ಲಕನ್ ನಡಿಲೆ. ಎಲ್ಲ ಮನ್ಗವ್ರೆ 12 ಗಂಟೆಲಿ. ಯಾರು ಬಂದಾರ ಆಚೆಗೆ? ಯಾರು ನೋಡಕ್ ಬಂದರು? ಯಾಕೆ? ಅದೇನಾರಿ ಯಾಕೆ ಏನು ಅಂತ ಕೇಳಲು. ಬಾಯ್ ಮುಚ್ಕೊ ಬಾಣೆ. ಎಲ್ಲ ಹೇಳ್ಬೇಕೇನೊಳಗೆ. ಬಾಯ್ ಮುಚ್ಕೊ ಬಾ. ನಡಿನೇ ಕಿರ್ಚ್ಬೇಡ. ಕಿರ್ಚಿ ಊರ್ ಜನ ಎಲ್ಲ ಬಸ್ಬಿಡ್ತೀಯ ಅಷ್ಟೇ. ಮಂತ್ ನೋಡಿ ಹೆಂಗ್ ಮಾತಾಡ್ತಾಳೆ. ಸುಮ್ ಬಾಯ್ ಮುಚ್ಕೊ ಬರ್ದೇನೆಯ. ನಡಿ ಆಯ್ತು ಬಂಗಾರಿ. ಬಾಯ್ ಮುಚ್ಕೊ ನಡಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.